ಇಂಟರ್ನಲ್ ರಿಸರ್ವೇಶನ್ ಆಯ್ತು, ಪ್ರೊಟೆಸ್ಟ್ ಆಯ್ತು, ಇನ್ನಾದ್ರೂ ನೇಮಕಾತಿ ಆಗ್ತಾ ಇಲ್ಲ. ಯಾಕೆ ನೇಮಕಾತಿ ವಿಳಂಬ ಧೋರಣೆ ಸರ್ಕಾರದಿಂದ ಯಾಕೆ ಆಗ್ತಿದೆ? ಸೊ ಹಾಗಾದ್ರೆ ಹೊಸ ನೇಮಕಾತಿ ಆಗ್ಬೇಕು ಅಂತಂದ್ರೆ ಇನ್ನು 2 ತಿಂಗಳು ಕಾಯ್ಬೇಕಾ? ಸೀರಿಯಸ್ಲಿ? ಸೊ ಇದೆಲ್ಲಾ ಮಾಹಿತಿಗಳು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ದಟ್ ಇಸ್ ಶರಣ್ಸ್ ಕ್ಲಾಸಸ್. ಸೊ ನಂಗೆ ಲಿಟ್ರಲಿ ಈ ವಿಡಿಯೋ ಮೇಲೆ ಖಂಡಿತ ಇಂಟ್ರೆಸ್ಟ್ ಇಲ್ಲ, ಬಿಕಾಸ್ ನಾನು ಪೊಲಿಟಿಕಲಿ ಮಾತಾಡ್ಲಿಕ್ಕೆ ಖಂಡಿತ ಇಷ್ಟಪಡಲ್ಲ. ನನ್ನ ಪರ್ಪಸ್ ಏನಿದ್ರು ಎಜುಕೇಶನಲ್ ವಿಡಿಯೋಸ್ ಮೇಲೆ ಇರುತ್ತೆ. ಬಟ್ ಪ್ರೆಸೆಂಟ್ ಸಿಚುವೇಶನ್ ಯಾವ ರೀತಿ ಆಗಿದೆ ಅಂತಂದ್ರೆ ಇದ್ರ ಬಗ್ಗೆ ಮಾತಾಡ್ಲೇಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಅಂತಂದ್ರೆ ಸರ್ಕಾರ ತೋರಿಸ್ತಿರೋ ಈ ಯುವಕರ ಕಡೆಗಣನೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಯುವಕರನ್ನ ಅವ್ರ ಲೆಕ್ಕಕ್ಕೆ ತಗೊಳ್ತಿಲ್ಲ. ಯಾಕೆ ಅಂತಂದ್ರೆ ಸೊ ಫಸ್ಟ್ ಏನಾಗುತ್ತೆ ಅಂತಂದ್ರೆ ತುಂಬಾ ವರ್ಷಗಳಿಂದ ಯಾವುದೇ ನೇಮಕಾತಿಗಳಿಲ್ಲ. ಫಸ್ಟ್ ಅದ್ರ ಡಾಟಾ ಕೊಟ್ಬಿಡ್ತೀನಿ. ಓಕೆ, ಸೊ ಗೌರ್ಮೆಂಟ್ ಟೀಚರ್, ಪ್ರೈಮರಿ ಟೀಚರ್ ಹುದ್ದೆಗಳನ್ನ ಕರೆದು 5 ವರ್ಷಗಳಾಯ್ತು. ಅಂಡ್ ಗೌರ್ಮೆಂಟ್ PU ಕಾಲೇಜ್ ಹುದ್ದೆ ಕರೆದು ಇಲ್ಲಿ 8 ವರ್ಷ. ಅಂದ್ರೆ ಹೊಸ ನೇಮಕಾತಿ SDF ಬಂದ್ರೆ ನೆನಪು ಕೂಡ ಅಲ್ಲ ಅವ್ನು ಯಾವಾಗ ಕರೆದವನೆ ಅಂತ. ಇನ್ ಬಿಟ್ರೆ ಪೊಲೀಸ್ ಹುದ್ದೆಗಳಿಗೆ ಬರೋಣ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಕರೆದು ಅವನು 6 ವರ್ಷ ಆಯ್ತು, 6 years. 6 ವರ್ಷದಿಂದ ಯಾವುದೇ ಹೊಸ ನೇಮಕಾತಿಗಳು ಪೊಲೀಸ್ ಇಲಾಖೆಯಲ್ಲಿ ಇಲ್ಲ. ಇನ್ನು PSI ಹುದ್ದೆಗಳಿಗೆ ಬಂದ್ರೆ ಆ ಹುದ್ದೆಗಳು ಹೊಸದಾಗಿ ನೇಮಕಾತಿಯಾಗಿ 8 ವರ್ಷಗಳಾಯ್ತು. 7 ವರ್ಷಗಳಾಯ್ತು. ಸೊ ಅನ್ಬೋದು ನೀವು ಮೊನ್ನೆ ರಿಸಲ್ಟ್ ಬಿಟ್ಟಿದಾರಲ್ಲ 545, 402, ಅದು ನೇಮಕಾತಿ ಆರಂಭ ಆಗಿರೋದು 2018ರಲ್ಲಿ. ಅದಾದ್ಮೇಲೆ ಸ್ಕ್ಯಾಮ್ ಆಯ್ತು, ಅದಾಯ್ತು, ಇದಾಯ್ತು ಅಂತ ಹೇಳಿ ಇವಾಗ ಎಕ್ಸಾಮ್ ಮಾಡಿರೋದೆ. ಸೊ ಹೊಸ ನೇಮಕಾತಿಗಳು ಆಗಿ 8 ವರ್ಷಗಳು ಕಳಿತು PSI ನೋಟಿಫಿಕೇಶನ್ ಆಗಿ. ಆದ್ರೆ ಒಂದು ಕಾಮಿಡಿ ಏನ್ ಅನ್ಸುತ್ತೆ ಅಂತಂದ್ರೆ ಕೇಳಿದ್ರೆ ನಗು ಬರುತ್ತೆ. ಏನು ಅಂತಂದ್ರೆ PC-ಗೆ ವಯೋಮಿತಿ ಸಾಮಾನ್ಯ ವರ್ಗದಲ್ಲಿ 25 ವರ್ಷ ಅಂತ. ಸೊ ಅವ್ರು ಇಟ್ಟಿರೋ ಕ್ರಿಟೇರಿಯಾ 25 ವರ್ಷ ವಯಸ್ಸಿನ ಹುಡುಗ ಸಾಮಾನ್ಯ ವರ್ಗದವನು PC ಆಗ್ಬೋದು. ಅದಕ್ಕಿಂತ ಹೆಚ್ಚಾದ್ರೆ 26 ವರ್ಷ ಆದ್ರೆ ಅವ್ನು ಆಗಂಗಿಲ್ಲ. ಆದ್ರೆ ನೀವು ನೇಮಕಾತಿ ಕರೆದೆ 6 ವರ್ಷ ಆಯ್ತು ಅಂದ್ರೆ ಎಲ್ಲಿಂದ ಹುದ್ದೆ ಪಡೆಯೋಣ, ಎಲ್ಲಿಂದ ಕೆಲಸ ಮಾಡೋಣ? ಸೊ ಇದು ಪ್ರಶ್ನೆ ಬರುತ್ತೆ. ಅಂಡ್ PSI ಬಂದ್ರೆ 28 ವರ್ಷ ಇದೆ ಗರಿಷ್ಠ ವಯೋಮಿತಿ. ನಮ್ಮ ಸಾಮಾನ್ಯ ವರ್ಗದವರಿಗೆ 28 ವರ್ಷ ಇದೆ. ಆದ್ರೆ ನೀವು ನೇಮಕಾತಿ ಕರೆದೆ 7ರಿಂದ 8 ವರ್ಷ ಆಯ್ತು. ಎಲ್ಲಿಂದ ಹುದ್ದೆ ಪಡೆಯೋಕ್ ಸಾಧ್ಯ ಆಗುತ್ತೆ? ಬಿಡಿ, ಇವಾಗ ನಾವೇನೋ ಫ್ರೆಷರ್ಸ್ ಇದ್ದೀವಿ, ಯೂತ್ಗೆ ಇದ್ದೀವಿ, ಓಕೆ ಪರವಾಗಿಲ್ಲ. ವಾಟ್ ಅಬೌಟ್ ಸೀನಿಯರ್ಸ್? ತುಂಬಾ ವರ್ಷಗಳಿಂದ ಕಾಯ್ತಿರ್ತಾರೆ, 7ರಿಂದ 8 ವರ್ಷದಿಂದ ಪ್ರಿಪೇರ್ ಆಗ್ತಿದ್ದಾರೆ, 5ರಿಂದ 6 ವರ್ಷದಿಂದ ಪ್ರಿಪೇರ್ ಆಗ್ತಿದ್ದಾರೆ. ಅವ್ರ ಕತೆ ಏನ್ ಪಾಪ? ಸೊ ಏಜ್ ರಿಲ್ಯಾಕ್ಸೇಷನ್ ಮಾಡಿ ಅಂತಾನೆ ನಾವು ಧಾರವಾಡದಲ್ಲಿ ಪ್ರೊಟೆಸ್ಟ್ ಮಾಡ್ಬೇಕಾದ ಪರಿಸ್ಥಿತಿ ನಿರ್ಮಾಣ ಆಯ್ತು. ಅಂದ್ರೆ ನಮ್ಗೆ ಏನ್ ಬೇಕು ಅಂತ ಪ್ರೊಟೆಸ್ಟ್ ಮಾಡಿ ಕೇಳ್ಬೇಕು. ನಿಮ್ಗೆ ಸರ್ಕಾರಕ್ಕೆ ಅರ್ಥ ಆಗೋದಿಲ್ಲ, ರೈಟ್? ಇದೇ ಪ್ರೆಸೆಂಟ್ ಹೇಳ್ತೀನಿ. ನಾನು ಯಾವುದೇ ಪೊಲಿಟಿಕಲಿ ಮಾತಾಡ್ತಿಲ್ಲ ಅಂಡ್ ನಂಗೆ ಯಾವುದೇ ಪಕ್ಷಗಳು ಸಂಬಂಧ ಬಿಡಲ್ಲ. ಯಾರು ದೇಶದ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾರೆ, ಅನ್ಎಂಪ್ಲಾಯ್ಮೆಂಟ್ ನಿರ್ಮಾಣ ಮಾಡ್ಲಿಕ್ಕೆ ಕೆಲಸ ಮಾಡ್ತಾರೆ, ಅವ್ರ ಪರವಾಗಿ ನಾವಿರ್ತೀವಿ. ಯಾವುದೇ ಪಾರ್ಟಿ ನಮ್ಗೆ ಸಂಬಂಧನೇ ಪಡೋದಿಲ್ಲ, ರೈಟ್? ಸೊ ತಪ್ಪಾಗಿ ಅರ್ಥ ಮಾಡ್ಕೊಬೇಡಿ, ರೈಟ್? 2023ರಲ್ಲಿ ಇದೇ ಸರ್ಕಾರ ಏನ್ ಹೇಳಿ ಅಧಿಕಾರಕ್ಕೆ ಬಂದಿದ್ದು ಅಂತಂದ್ರೆ ನಾವು ನಿಮ್ಗೆ 1 ಲಕ್ಷಕ್ಕೂ ಅಧಿಕ ಹುದ್ದೆಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ತಮ್ಮ ಒಂದು ಪ್ರಣಾಳಿಕೆಯಲ್ಲಿ ಹೇಳಿ ಅಧಿಕಾರಕ್ಕೆ ಬಂತು, ಹೌದಾ? ಬಟ್ ಎಲ್ಲಿ 1 ಲಕ್ಷ? ಸರ್ಕಾರದಲ್ಲೇ ಬಿಡ್ರಿ, ಸೃಷ್ಟಿ ಮಾಡೋದ್ ಬಿಡ್ರಿ, ಸರ್ಕಾರದಲ್ಲೇ ಅವ್ರು ಹೇಳಿರೋ ಅಧಿಕೃತ ಮಾಹಿತಿನೇ 2.76 ಲಕ್ಷ, ಅಂದ್ರೆ 2,76,000 ಹುದ್ದೆಗಳು ಖಾಲಿ ಇದಾವೆ. ನೇಮಕಾತಿ ಮಾಡ್ಕೊಳಕ್ ತಯಾರಿಲ್ಲ ನೀವು. ಇನ್ನು ಬೇರೆ ಸೃಷ್ಟಿ ನಿರ್ಮಾಣ ಮಾಡೋದ್ ದೂರದ ಮಾತು. ಸೊ ವಿಚಿತ್ರ ಅನ್ಸುತ್ತೆ ಇದನ್ನ ಕೇಳಿದ್ರೆ. ಏಜ್ ರಿಲ್ಯಾಕ್ಸೇಷನ್ ಮಾಡಿ ಅಂದ್ರೆ ಮೊನ್ನೆ ಪ್ರೊಟೆಸ್ಟ್ ಆಗಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆದ ನಂತರ 2 ವರ್ಷ ಹೆಚ್ಚಿಗೆ ಮಾಡ್ತಾರೆ. ಇನ್ನು ನೇಮಕಾತಿ 1ರಿಂದ 2 ತಿಂಗಳು ಏನಕ್ಕೆ ಅಂತ ಹೇಳ್ತಿದ್ದೀನಿ ಅಂತಂದ್ರೆ ಅವರಲ್ಲೇ ಸಾಕಷ್ಟು ಗೊಂದಲಗಳಿದಾವೆ. ಯಾಕೆ ಅಂತಂದ್ರೆ ಸುಮ್ಮನೆ ಹೇಳಲ್ಲ, ಅವ್ರ ಕ್ಯಾಬಿನೆಟ್ ಸಚಿವರಾಗಿರ್ತಕ್ಕಂಥ ಅಂಜನಪ್ಪ ಸರ್ ಅವರು ಅವರೇ ಹೇಳಿದ್ದಾರೆ, ಒಳ ಮೀಸಲಾತಿ ವರದಿ ಇನ್ನೂ ಕಾನೂನಾತ್ಮಕ ಗೊಂದಲಗಳಿಂದ ಕೂಡಿದೆ, ಇನ್ನು ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ, ರೋಸ್ಟರ್ ಪದ್ಧತಿ ಇನ್ನೂ ರೆಡಿ ಆಗಿಲ್ಲ. ಇನ್ನು ಕೆಲವೊಬ್ರು ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಸೊ ಆ ಒಳ ಮೀಸಲಾತಿ ವರದಿ ಎಲ್ಲಾ ಕಡೆ ಸರ್ಕ್ಯುಲೇಟೇ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ಎಲ್ಲೂ ಪ್ರೆಸ್ ನೋಟ್ ಇಲ್ಲ, ಮಾತಿಲ್ಲ, ಅಧಿವೇಶನದಲ್ಲಿ ಮಾತಿಲ್ಲ. ಸೊ ಯುವಕರನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗ್ತಿದೆ. ರೀಸನ್ ಏನು ಗೊತ್ತಿಲ್ಲ. ಸೊ ಕಾನೂನಾತ್ಮಕ ಗೊಂದಲ ಏನು ಅಂತಂದ್ರೆ ಸೊ ಸಚಿವರ ಪ್ರಕಾರ, ಸಚಿವರ ಒಂದು ಅಫಿಷಿಯಲ್ ನೋಟ್ ಹೊಡಿಸಿರೋ ಪ್ರಕಾರ ಅದಕ್ಕೆ ಸುಗ್ರೀವಾಜ್ಞೆಯನ್ನ ಹೊಡಿಸ್ಬೇಕು, ಅಂದ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಪ್ರೊಸೆಸ್ ನಡೀತಿದ್ಯಾ? ಇಲ್ಲ. ಸೊ KS ಕೋರ್ಟ್ ಅಲ್ಲಿ ಇದೆ, ಉಳಿದಿದ್ ಕರಪ್ಷನ್ ಅಲ್ಲಿ ಇದೆ, ಉಳಿದಿರೋ 2.76 ಲಕ್ಷಗಳು ಅಲ್ಲೇ ಕೂತ್ಕೊಂಡಿದ್ದಾವೆ. ಅಂಡ್ ಈ ಕಡೆಯಿಂದ ವರದಿ ಬರುತ್ತೆ, ಕರ್ನಾಟಕದಲ್ಲಿ ಪೊಲೀಸರ ಸಂಖ್ಯೆ ಕಡಿಮೆ ಇದೆ ಅಂತ ಪರಮೇಶ್ವರರೇ ಹೇಳ್ತಾರೆ, ಬಟ್ ರೆಕ್ರೂಟ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಸೊ ಇದೆಲ್ಲ ನೋಡಿದಾಗ ಇದ್ರ ಮೇಲೆ ಮಾತಾಡ್ಲೇಬೇಕು ಅಂಡ್ ನಮ್ಗೆ ಇದ್ರ ಬಗ್ಗೆ ಅವೇರ್ನೆಸ್ ಇರ್ಲೇಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಿದ್ದೀನಿ. ಡೆಫಿನೆಟ್ಲಿ ಇದು ಎಜುಕೇಶನಲ್ ವಿಡಿಯೋ ಅಂತೂ ಅಲ್ಲ. ನನ್ನ ಚಾನಲ್ ಬರೀ ಎಜುಕೇಶನಲ್ ವಿಡಿಯೋಸ್ ನಾನು ಇಂಪಾರ್ಟೆನ್ಸ್ ಕೊಡೋದು. ಬಟ್ ಪರಿಸ್ಥಿತಿ ಯಾವ ರೀತಿ ನಿರ್ಮಾಣ ಆಗಿದೆ,
ಇದೊಂದ್ ರೀತಿ ಕರ್ಮ ಕಾಂಡ ಅಂತ ಅರ್ಥ ಆಗ್ತದೆ. ಸೊ ಏನು ಅಂತ ಅರ್ಥ ಆಗ್ತಿಲ್ಲ, ಗೌರ್ಮೆಂಟ್ ಏನ್ ಮಾಡ್ತಿದೆ ಅಂತ ಅರ್ಥ ಆಗ್ತಿಲ್ಲ. ಇವನ್ ಬಿಜೆಪಿ ಇದ್ದಾಗೂ ಇದೇ ಕರಪ್ಷನ್ ಗೌರ್ಮೆಂಟ್ ಆಯ್ತು. ಸೊ ಇವ್ರು ಬಂದಾಗೂ ಇದೆ, ಇವ್ರು ಬಂದಾಗ ಏನಾದ್ರೂ ಚೇಂಜ್ ಆಗತ್ತಾ ಅನ್ಕೊಂಡ್ರೆ ಏನು ಚೇಂಜ್ ಇಲ್ಲ, ಅದೇ ಕತೆ ಅದೇ ಹಾಡು. ಸೊ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನಾನ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಎಲ್ಲಾ ಯೂಟ್ಯೂಬರ್ಸ್ಗೆ, ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇರ್ತೀರಾ, ಇದ್ರ ಮೇಲೆ ಖಂಡಿತ ಒಂದು ವಿಡಿಯೋ ಮಾಡಿ ಹಾಕಿ ಎಲ್ಲಾ ಯೂತ್ಗೂ ಅವೇರ್ನೆಸ್ ಹುಡ್ಕೋಣ. ಸೊ ಸರ್ಕಾರ ಇದ್ರ ಮೇಲೆ ಒಂದು ಆಕ್ಷನ್ ಅನ್ನು ತಗೊಳ್ಳೇಬೇಕು. ಮೊನ್ನೆ ಪ್ರೊಟೆಸ್ಟ್ ಆದ್ಮೇಲೆ ಒಂದು ಪ್ರೆಸ್ ನೋಟ್ ಬಿಟ್ಟಿಲ್ಲ ಅವರು, ಜಸ್ಟ್ ಒಂದು ನೇಮಕಾತಿ ಮಾಡ್ತೀವಿ ಅಂಡ್ ವಯೋಮಿತಿ 2 ವರ್ಷ ಮಾಡಿದೀವಿ ಅಂತ ಒಂದು ಹೇಳಿಕೆ ಬಿಟ್ರೆ ಅದ್ರ ಮೇಲೆ ಯಾವುದೇ ಒಂದು ಡೆವಲಪ್ಮೆಂಟ್ ಇಲ್ಲ. ಸೊ ಅಧಿಕಾರಿಗಳು ಹೇಳೋ ಪ್ರಕಾರ, ಗವರ್ಮೆಂಟ್ ಅಲ್ಲಿ ಬಂದಿರೋ ಮಾಹಿತಿ ಪ್ರಕಾರ ಇನ್ನು 2 ತಿಂಗಳು ಬೇಕು ಅಂತೆ ನೋಟಿಫಿಕೇಶನ್ ಆಗ್ಲಿಕ್ಕೆ. ಅಲ್ಲ ಸರ್, ನೀವು ತಗೊಂಡಿದ್ದೀರಾ, ನೀವು ಅಂದ್ರಿ ನಮ್ಗೆ ಒಳ ಮೀಸಲಾತಿ ಮಾಡ್ಬೇಕು, ನಮ್ಗೆ 2 ತಿಂಗಳ ಕಾಲಾವಕಾಶ ಬೇಕು ಅಂತ ಹೇಳಿದ್ರಿ, ಒಪ್ಕೊಂಡ್ವಿ. ಎಸ್, ಸರಿ ಸರ್, ಓಕೆ, ಅದು ಕೂಡ ಒಂದು ಇಂಪಾರ್ಟೆಂಟ್. ಯಾಕಂದ್ರೆ ಹಿಂದುಳಿದ ವರ್ಗ ಇದೆ, ಅವರು ಕೂಡ ಸಮಾಜದಲ್ಲಿ ಮುಂದೆ ಬರಬೇಕು, ಸರಿ ಒಪ್ಕೊಂಡ್ವಿ. 2 ತಿಂಗಳು ಹೋಗಿ 10 ತಿಂಗಳಾಯ್ತು, ಇನ್ನೂ ಕಾನೂನಾತ್ಮಕ ಗೊಂದಲ ಇದೆ ಅಂತಂದ್ರೆ ಇದಕ್ಕೆ ಹೊಣೆಗಾರರು, ನೇರ ಹೊಣೆಗಾರರು ಸರ್ಕಾರ ಆಗಿರುತ್ತೆ, ಸರ್ಕಾರದ ಬೇಜವಾಬ್ದಾರಿತನ ಆಗಿರುತ್ತೆ. ಸೊ ಇದ್ರ ಮೇಲೆ ಖಂಡಿತ ಆಕ್ಷನ್ ತಗೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ಯೂತ್ಗೆ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು, ಸರ್ಕಾರ ಎಷ್ಟು ದಿನದ ಡಿಲೇ ಮಾಡ್ತಿದೆ ಅನ್ನೋ ಒಂದು ಮಾಹಿತಿಯನ್ನ ತಿಳಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಇದ್ರ ಉದ್ದೇಶ ಅಷ್ಟೇ, ಎಲ್ರಿಗೂ ಆದಷ್ಟು ಈ ಒಂದು ಮಾಹಿತಿ ತಿಳಿಲಿ ಅನ್ನೋದು ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್.